ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು WPL 2025 RCB ವರ್ಸಸ್ ಗುಜರಾತ್ ಜೈಂಟ್ಸ್ ಪ್ರಿವ್ಯೂಗೆ ಸ್ವಾಗತ. RCB ನೋಡಿ ಈ ಸೀಸನ್ ಅಲ್ಲಿ ಫಸ್ಟ್ 2 ಮ್ಯಾಚ್ ಕನ್ವಿನ್ಸಿಂಗ್ಲಿ ಗೆಲ್ತಾರೆ. ಅದು ವಡೋದರದಲ್ಲಿ ನಡೆಯೋದು. 2 ಮ್ಯಾಚ್ ಕೂಡ ಟಾಸ್ ಗೆದ್ದು ಚೇಸ್ ಮಾಡಿ ಆ ಮ್ಯಾಚ್ ನ ಗೆಲ್ತಾರೆ. ನೋಡಿ ವಡೋದರದಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗಿತ್ತು, ಏನಕ್ಕಂದ್ರೆ ಅಲ್ಲಿ ಜಾಸ್ತಿ ಡ್ಯೂ ಬರ್ತಿದ್ದ ಕಾರಣ ಸೆಕೆಂಡ್ ಬ್ಯಾಟಿಂಗ್ ಆರ್ಡರ್ ಗೆ ಹೆಲ್ಪ್ ಇತ್ತು. ಅಲ್ಲಿ ಚೇಸ್ ಮಾಡಿ 2 ಮ್ಯಾಚ್ ಕೂಡ ಕನ್ವಿನ್ಸಿಂಗ್ಲಿ ಗೆಲ್ತಾರೆ. ಫಸ್ಟ್ ಮ್ಯಾಚ್ ಹೈಯೆಸ್ಟ್ ರನ್ ಚೇಸ್ ಮಾಡ್ತಾರೆ, 201 ರನ್ ಗುಜರಾತ್ ಜೈಂಟ್ಸ್ ಮೇಲೆ. ಅವ್ರ ಮೇಲೆ ಇವತ್ತು ಮತ್ತೆ ಮ್ಯಾಚ್ ಆಡ್ಬೇಕು. 201 ರನ್ ಇನ್ನು 9 ಬಾಲ್ ಇರುವಾಗಲೇ RCB ಗೆಲ್ತಾರೆ ಆ ಮ್ಯಾಚ್. ಸೆಕೆಂಡ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 142 ರನ್ ಚೇಸ್ ಮಾಡ್ತಿರ್ತಾರೆ. ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ 100+ ರನ್ಸ್ ಬರುತ್ತೆ ಸ್ಮೃತಿ ಮಂದನ ಮತ್ತೆ ಡ್ಯಾನಿ ಬ್ಯಾಟ್ ಅವ್ರ ನಡುವೆ. ಅದು ಕೂಡ ಕನ್ವಿನ್ಸಿಂಗ್ ವಿಕ್ಟರಿ. ಅದಾದ ನಂತರ WPL 2025 ನೆಕ್ಸ್ಟ್ ಲೆಗ್ ಶುರು ಆಗದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ RCB ಫೇಸ್ ಮಾಡೋದು ಮುಂಬೈ ಇಂಡಿಯನ್ಸ್ ನ. ಅಲ್ಲಿ ಟಾಸ್ ಸೋಲ್ತಾರೆ. ನೋಡಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತೆಲ್ಲ ಅನ್ಕೊಂಡಿದ್ವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚೇಸಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇಲ್ಲಿ ಟಾಸ್ ಏನ್ ಅಷ್ಟೇನ್ ಇಂಪಾರ್ಟೆಂಟ್ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡೋದು ಕೂಡ ಇಲ್ಲಿ ಡಿಫೆಂಡ್ ಮಾಡ್ಕೊಂಡು ಗೆಲ್ಬಹುದು, ಏನಕ್ಕಂದ್ರೆ ಡ್ಯೂ ಇಲ್ಲ. ಫಸ್ಟ್ ಮ್ಯಾಚ್ RCB ಮುಂಬೈ ಇಂಡಿಯನ್ಸ್ ಮೇಲೆ ಟಾಸ್ ಸೋಲ್ತಾರೆ. ಹರ್ಮನ್ ಪ್ರೀತ್ ಕೌರ್ ಅವರು ಚೇಸ್ ಮಾಡ್ತೀವಿ ಅಂತಾರೆ. ಆ ಮ್ಯಾಚ್ ಆಲ್ಮೋಸ್ಟ್ RCB ಕೈಯಲ್ಲೇ ಇದ್ದಿದ್ದು, ಆಲ್ಮೋಸ್ಟ್ ಗೆಲ್ಬೋದಿತ್ತು RCB. ಲಾಸ್ಟ್ 3 ಓವರ್ ಅಲ್ಲೇ RCB ಎಡುತ್ತಿರೋದು. ಡಿಫೆಂಡ್ ಮಾಡ್ಕೊಳ್ಳುವಾಗ ಲಾಸ್ಟ್ 3 ಓವರ್ ಅಲ್ಲಿ ಅಂದ್ರೆ ಡೆತ್ ಬೌಲರ್ ಯಾರು ಅಂತ ಗೊತ್ತಾಗ್ತಿಲ್ಲ RCB ಗೆ. ಡೆತ್ ಅಲ್ಲಿ ಯಾರು ಸರಿಯಾಗಿ ಆಗ್ತಿಲ್ಲ ಬೌಲಿಂಗ್. ಮುಂಬೈ ಇಂಡಿಯನ್ಸ್ ಮೇಲೆ ಏನಾಯ್ತು, ಜೋಶಿತ್ ಅವರು ಜಾಸ್ತಿ ಎಕ್ಸ್ಟ್ರಾಸ್ ಕೊಡ್ತಿದ್ರು, ಮತ್ತೆ ಫೀಲ್ಡಿಂಗ್ ಅಲ್ಲಿ ಎಷ್ಟೋ ರನ್ಸ್ ನ ಲೀಕ್ ಮಾಡಿದ್ರು ಜೋಶಿತ್ ಅವರು. ಅವ್ರಿಗೆ 2 ಓವರ್ ಕೊಟ್ಬಿಟ್ಟು ಆ ಮ್ಯಾಚ್ ಅಲ್ಲಿ ನಿಲ್ಸ್ತಾರೆ. 19ನೇ ಓವರ್ ಕನಿಕಾ ಆಹುಜಾ ಅವ್ರು ಬರ್ತಾರೆ. ಅಂದ್ರೆ ಅದಕ್ಕಿಂತ ಮುಂಚೆ 1 ಓವರ್ ಮಾಡಿರ್ತಾರೆ, ಸಖತ್ತಾಗಿ ಮಾಡಿರ್ತಾರೆ. 19ನೇ ಓವರ್ ಆಫ್ ಸ್ಪಿನ್ನರ್ ಅಂದ್ರೆ ಚಾನ್ಸ್ ತೊಗೊಂತಾರೆ ಬ್ಯಾಟರ್. ಅವ್ರು ಗೆಲ್ಬೇಕು ಅಂತ ನೋಡೋರು ಚಾನ್ಸ್ ತೊಗೊಂತಾರೆ. ಹರ್ಮನ್ ಪ್ರೀತ್ ಕೌರ್ ಅವರು ಔಟ್ ಆಗಿರ್ತಾರೆ, ಬಟ್ ಅಲ್ಲಿ ಸೆಟ್ ಆಗಿರೋ ಬ್ಯಾಟರ್ ಇರ್ತಾರೆ ಅಮನ್ಜೋತ್ ಕೌರ್. ಅವರು ಆ ಓವರ್ ಅಲ್ಲಿ 2 ಸಿಕ್ಸ್ ಹೊಡಿತಾರೆ. ಫಸ್ಟ್ ಬಾಲ್ 6 ಹೊಡಿತಾರೆ, ಮತ್ತೆ ಲಾಸ್ಟ್ ಬಾಲ್ 6 ಹೊಡಿತಾರೆ 19ನೇ ಓವರ್. ಅಲ್ಲೇ ಮ್ಯಾಚ್ ತಿರುಗ್ಬಿಡುತ್ತೆ. 2 ಓವರ್ 23 ರನ್ ಬೇಕಿರುತ್ತೆ, 19ನೇ ಓವರ್ ಅಲ್ಲಿ 16 ರನ್ ಬಂದ್ಬಿಡುತ್ತೆ. ಅಲ್ಲಿಂದ ಲಾಸ್ಟ್ ಓವರ್ 7 ರನ್ ಈಸಿಯಾಗಿ ಚೇಸ್ ಮಾಡ್ಬಿಡ್ತಾರೆ. ಅಮನ್ಜೋತ್ ಕೌರ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂತಾರೆ, ಬ್ಯಾಟಿಂಗ್ ಆಡಿ ಮ್ಯಾಚ್ ನ ಗೆಲ್ಸ್ತಾರೆ. ಮತ್ತೆ ಬೌಲಿಂಗ್ ಅಲ್ಲೂ ಕೂಡ 3 ವಿಕೆಟ್ ತಗೊಂಡಿರ್ತಾರೆ. ಅವತ್ತು ಈಸಿಯಾಗಿ ಗೆಲ್ಬೋದಿತ್ತು RCB, ಅಲ್ಲಿ ಕೈ ಚೆಲ್ತಾರೆ ಮ್ಯಾಚ್ ನ. ಸೆಕೆಂಡ್ ಮ್ಯಾಚ್ UP ವಾರಿಯರ್ಸ್ ಮೇಲೂ ಕೂಡ ಅದು ಸೂಪರ್ ಓವರಿಗೆ ಹೋಗ್ಬಾರ್ದಿತ್ತು ಆ ಗೇಮ್. ಸೂಪರ್ ಓವರ್ ವರ್ಗೂ ತಗೊಂಡೋಗಿದ್ದೆ ಒಂದು ದೊಡ್ಡ ತಪ್ಪು. ಏನಕ್ಕಂದ್ರೆ ಸೈಮಾ ಥಾಕೂರ್ ಅವರು 1 6 ಹೊಡಿತಾರೆ, 1 4 ಹೊಡಿತಾರೆ. ಎಕಲ್ಸ್ಟನ್ ಅವರು 4 6 ಹೊಡಿತಾರೆ. ಅಂದ್ರೆ ಹೆನ್ರಿ ಅವರು ಔಟ್ ಆದ ತಕ್ಷಣ ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ದ ಅಂದ್ರೆ RCB ಗೆ ಈಸಿ ವಿಕ್ಟ್ರಿ, ಒಂದು ಜಾಸ್ತಿ ರನ್ಸ್ ಇಂದ ಗೆದ್ಬಿಟ್ಟು ಇನ್ನೂ ಜಾಸ್ತಿ ನೆಟ್ ರನ್ ರೇಟ್ ಮಾಡ್ಕೊಂತಾರೆ ಅಂತೆಲ್ಲ ಅನ್ಕೊಂತಿದ್ಲು. ಬಟ್ ಅಲ್ಲಿ ಆಗಿದ್ದೇ ಬೇರೆ. ರೇಣುಕಾ ಸಿಂಗ್ ಅವರ ಓವರ್ ಕಾನ್ಫಿಡೆನ್ಸ್, ಅದು ಫುಲ್ ಟಾಸ್ ಬಾಲ್ ಆಗ್ತಾರಲ್ಲ, ಅಲ್ಲಿಂದ ಮ್ಯಾಚ್ ಟರ್ನ್ ಆಗುತ್ತೆ. ಈಸಿಯಾಗಿ ಹೊಡಿಬಹುದು ಅಂತ ಅಂದ್ರೆ ಎಕಲ್ಸ್ಟನ್ ಅವರಿಗೆ ಅದು ಗೊತ್ತಾಗ್ಬಿಡುತ್ತೆ. ಈಸಿಯಾಗಿ ನಾನು ಇದನ್ನ ಸೂಪರ್ ಓವರ್ ವರ್ಗೂ ತಗೊಂಡೋಗ್ಬೋದು, ಇಲ್ಲ ಮ್ಯಾಚ್ ನ ಗೆಲ್ಸ್ಬಿಡ್ಬೋದು ಅಂತ. ಲಾಸ್ಟ್ 2 ಬಾಲ್ 2 ರನ್ ಬೇಕಿದ್ದಾಗ ಅವ್ರಲ್ಲಿ ಸಿಂಗಲ್ ತಗೊಂತಾರೆ. ಅಲ್ಲೇನಾದ್ರು ಒಡೆಕ್ ಹೋಗ್ಬಿಟ್ಟು ಔಟ್ ಆಗ್ಬಿಡ್ತೀವಿ ಅಂತ ಅಲ್ಲಿ ಕೇವಲ 1 ರನ್ ತಗೊಂತಾರೆ ಎಕಲ್ಸ್ಟನ್ ಅವರು. ಅವತ್ತು ಅವ್ರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂತಾರೆ. ಅಲ್ಲೂ ಕೂಡ RCB ಎಡವಿದ್ದು ಡೆತ್ ಓವರ್ಸ್ ಅಲ್ಲಿ ಯಾರು ಬೌಲಿಂಗ್ ಮಾಡ್ಬೇಕಂತ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕು. ಇವತ್ತು ಎಲಿಸ್ ಪೆರೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ 2 ಓವರ್ ಬೌಲಿಂಗ್ ಮಾಡಿದ್ರು. 2 ಓವರ್ ಬೌಲಿಂಗ್ ಮಾಡಿ 10 ರನ್ ಕೊಟ್ಟು 1 ವಿಕೆಟ್ ಬೇರೆ ಪಡ್ಕೊಂಡ್ರು. ಇವತ್ತು ಅವ್ರನ್ನ ಡೆತ್ ಓವರ್ ಅಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಎಲ್ಲಾದ್ರೂ 1 ಓವರ್ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರು ಕಂಪ್ಲೀಟ್ 4 ಓವರ್ ಕೋಟ್ ಹಾಕಿದ್ರೆ ಇನ್ನೂ ಒಳ್ಳೇದಂತಾನೆ ಹೇಳ್ಬೋದು RCB ಗೆ. ಏನಕ್ಕಂದ್ರೆ ಅವರು ಸಖತ್ತಾಗಿ ಬೌಲಿಂಗ್ ಆಗ್ತಾರೆ. ಅವ್ರದ್ದು ಬೆಸ್ಟ್ ಫಿಗರ್ಸ್ 15 for 6 ಇದೆ ಗುರು WPL ಅಲ್ಲಿ. ಒಳ್ಳೆ ಬೌಲರು, ಒಳ್ಳೆ ಬ್ಯಾಟರು. ಮುಂಬೈ ಇಂಡಿಯನ್ಸ್ ಮೇಲೆ 80 ರನ್ ನೋಡಿದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ 90 ರನ್ ಹೊಡಿತಾರೆ. ಮುಂಬೈ ಇಂಡಿಯನ್ಸ್ ಮೇಲೆ 81, ಲಾಸ್ಟ್ ಮ್ಯಾಚ್ UP ವಾರಿಯರ್ಸ್ ಮೇಲೆ 90 ರನ್. ಇವತ್ತು 100 ಎಕ್ಸ್ಪೆಕ್ಟ್ ಮಾಡ್ಬೋದು RCB ಅನ್ನೋದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಇವತ್ತು ಕೂಡ RCB ಟಾಸ್ ಗೆದ್ರೆ ಚೇಸೇ ಮಾಡ್ತಾರೆ. ಆದ್ರೆ RCB ಟಾಸ್ ಗೆಲ್ತಿಲ್ಲ. ಲಾಸ್ಟ್ 2 ಮ್ಯಾಚ್ ಇಂದ RCB ಟಾಸ್ ಗೆಲ್ತಿಲ್ಲ. ಅದೇ ಹೊಡ್ತಾ ಬೀಳ್ತಿದೆ. ಚೇಸ್ ಮಾಡಿದ್ರೆ ಕನ್ವಿನ್ಸಿಂಗ್ಲಿ ಇದು ಹೊಡೆದಿರೋರ್ ಅಂತಾನೆ ಹೇಳ್ಬೋದು 2 ಮ್ಯಾಚ್. ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾರು ಡೆತ್ ಬೌಲರ್ ಅಂತ ನೋಡಿ ಲಾಸ್ಟ್ ಸೀಸನ್ ಅಲ್ಲೆಲ್ಲ ಡೆತ್ ಬೌಲರ್ ಅಂದ್ರೆ ಶ್ರೇಯಾಂಕಾ ಪಾಟೀಲ್ ಅವ್ರನ್ನ ತರ್ತಿದ್ಲು. ಅವರಲ್ಲಿ ಕಟ್ ಹಾಕಿರೋರು ಬ್ಯಾಟ್ಸ್ಮನ್ ನ, ಒಡೆಯಕ್ ಕೊಡ್ತಾನೆ ಇಲ್ಲ ಈಸಿ ಬಾಲ್. ಇಲ್ಲಿ ರೇಣುಕಾ ಸಿಂಗ್ ಅವರು ಈಸಿಯಾಗಿ ಕೊಡ್ತಿದ್ದಾರೆ. ಮತ್ತೆ ಯಾರನ್ನ ಬೌಲಿಂಗ್ ಹಾಕ್ಸ್ಬೇಕು ಡೆತ್ ಓವರ್ ಅಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಸ್ಮೃತಿ ಮಂದನ ಅವರಿಗೆ. ಕನಿಕಾ ಆಹುಜಾ ಅವರು ಮುಂಬೈ ಇಂಡಿಯನ್ಸ್ ಮೇಲೆ ಹೊಡ್ಸ್ಕೊಂತಾರೆ 19ನೇ ಓವರ್. ಇಲ್ಲಿ ರೇಣುಕಾ ಸಿಂಗ್ ಅವರು ಹೊಡ್ಸ್ಕೊಂತಾರೆ. ಮತ್ತೆ ಟೇಲ್ ಅಂಡ್ ಬ್ಯಾಟರ್ ಹತ್ರ ಎಲ್ಲ ಹೊಡ್ಸ್ಕೊಂಬಾರ್ದು ಗುರು, 6 4 ಎಲ್ಲ ಹೊಡ್ಸ್ಕೊಂಬಾರ್ದು. ಲಾಸ್ಟ್ ಮ್ಯಾಚ್ ಎಕಲ್ಸ್ಟನ್ ಬಿಡಿ, ಸೈಮಾ ಥಾಕೂರ್ ಅವರು ಹೊಡಿತಾರೆ ಒಂದು 6 4. ಅದೇ ಒಂದು ಇದಾಗದು, ಇಂಪ್ಯಾಕ್ಟ್ ಆಗದೆ ಗೇಮ್ ಅಲ್ಲಿ. ಅವ್ರು 10 ಬಾಲ್ 10 ರನ್ ಹೊಡೆದಿರ್ಬೋದು, ಒಂದು 6 1 4 ಹೊಡಿತಾರೆ ಸೈಮಾ ಥಾಕೂರ್ ಅವರು. ಅಲ್ಲೇ ಗೇಮ್ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಎಕಲ್ಸ್ಟನ್ ಅವರು ಲಾಸ್ಟ್ ಓವರ್ ಅಲ್ಲಿ ಹೊಡೆದಿದ್ ಮಾತ್ರ ನಮಗೆ ಗೊತ್ತಿರುತ್ತೆ. ಟೇಲ್ ಅಂಡ್ ಬ್ಯಾಟರು ನಂಬರ್ 11 ಬ್ಯಾಟರು ಒಂದು 6 1 4 ಹೊಡಿತಾರೆ ಅಂದ್ರೆ ಗೇಮ್ ಚೇಂಜ್ ಆಯ್ತು ಅಂತಾನೆ ಲೆಕ್ಕ. ಅದನ್ನ ಈಸಿಯಾಗಿ ಬಿಟ್ಕೊಡ್ಬಾರ್ದು. ಮತ್ತೆ ಇವತ್ತು RCB ಗೆದ್ರೆ ಟಾಪಿಗೆ ಹೋಗೋ ಸಾಧ್ಯತೆನೇ ಇರುತ್ತೆ. ಇವಾಗ 3rd ಪ್ಲೇಸ್ ಅಲ್ಲಿ ಇದ್ದಾರೆ. ನಿನ್ನೆ ಮುಂಬೈ ಇಂಡಿಯನ್ಸ್ ಕನ್ವಿನ್ಸಿಂಗ್ಲಿ UP ವಾರಿಯರ್ಸ್ ನ ಬೀಟ್ ಮಾಡಿ ಇವಾಗ ಟಾಪ್ ಅಲ್ಲಿ ಇದ್ದಾರೆ.
ಇವತ್ತು ಆರ್ ಸಿ ಬಿ ಗೆದ್ದೆ ಟಾಪಿಗೆ ಹೋಗೋ ಸಾಧ್ಯತೆನೇ ಇರುತ್ತೆ. ಸೆಕೆಂಡ್ ಪ್ಲೇಸಿಗಂತೂ ಹೋಗೇ ಹೋಗ್ತಾರೆ ಇವತ್ತು ಗೆದ್ದೆ. ಇವಾಗ ನೋಡಿ ಗುಜರಾತ್ ಜೈಂಟ್ಸ್ ಕೂಡ ಕೇವಲ ಒಂದೇ ಮ್ಯಾಚ್ ಗೆದ್ದಿರೋದು 4 ಮ್ಯಾಚ್ ಅಲ್ಲಿ. ಆರ್ ಸಿ ಬಿ 4 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ. ಗುಜರಾತ್ ಜೈಂಟ್ಸ್ ಇವತ್ತು ಗೆಲ್ಲೇಬೇಕು ಅಂತ ಬರ್ತಾರೆ. ಅವ್ರಿಗೆ ಒಂಥರ ಇದು ಡೂ ಆರ್ ಡೇ ಮ್ಯಾಚ್ ಆಗೋಗುತ್ತೆ. ಆರ್ ಸಿ ಬಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ಇವತ್ತು ಗುಜರಾತ್ ಜೈಂಟ್ಸ್ ನ ಹೊಡಿಬಹುದು ಗುರು. ನಿಮಗೆ ಏನ್ ಅನ್ಸ್ತಿದೆ, ಆರ್ ಸಿ ಬಿ ಇವತ್ತು ಗೆಲ್ತಾರ ಇಲ್ಲ ಮತ್ತೆ ಇದೇ ರೀತಿ 2 ಮ್ಯಾಚ್ ಹೆಂಗೆ ಕೊನೆಗೆ ಬಂದು ಲಾಸ್ಟ್ ಡೆತ್ ಓವರ್ ಅಲ್ಲಿ ಬಿಟ್ಕೊಟ್ಟಿದಾರಲ್ಲ ಗೇಮ್ ಅದೇ ರೀತಿ ಆಗುತ್ತಾ? ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಅನಿಸಿಕೆ ಇವತ್ತಿಂದ ಸ್ಮೃತಿ ಮಂದನ್ ಅವ್ರು ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಲಾಸ್ಟ್ ಸೀಸನ್ ಅಲ್ಲಿ ಯಾವ ರೀತಿ ಆಗಿತ್ತು ನೋಡಿ, ರನ್ ಔಟ್ ಆಗಿ ರಿಚಾ ಘೋಷ್ ಮತ್ತೆ ಶ್ರೇಯಾಂಕಾ ಪಾಟೀಲ್ ಅವ್ರು ಫುಲ್ ಹತ್ತಿದ್ರು. ಲಾಸ್ಟ್ ಮ್ಯಾಚ್ ಕೂಡ ಯುಪಿ ವಾರಿಯರ್ಸ್ ಮೇಲೆ ಸೂಪರ್ ಓವರ್ ಅಲ್ಲಿ ಗೆಲ್ಸಕ್ ಆಗ್ಲಿಲ್ವಲ್ಲ ಅಂತ ರಿಚಾ ಘೋಷ್ ಮತ್ತೆ ಸ್ಮೃತಿ ಮಂದನ್ ಅವ್ರು ಕಣ್ಣೀರ್ ಹಾಕ್ತಿದ್ರು. ಇವತ್ತಿಂದ ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸ್ಮೃತಿ ಮಂದನ್ ಅವ್ರು ಫಸ್ಟ್ 2 ಮ್ಯಾಚ್ ಯಾವ ರೀತಿ ಆಡದಲ್ಲ ಅಂದ್ರೆ ಸೆಕೆಂಡ್ ಮ್ಯಾಚ್ ಬಂತಲ್ಲ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್, ಆ ರೀತಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾದ್ ನೋಡೋಣ. ಆ ಕಡೆ ಡಿಯಾಂಡ್ರೆ ಡಾಟಿನ್ ಮತ್ತೆ ಆಶ್ಲಿ ಗಾರ್ಡ್ನರ್ ಕ್ರೂಷಿಯಲ್ ಆಗುತ್ತೆ ಗುರು. ಅವ್ರ ವಿಕೆಟ್ ಕ್ರೂಷಿಯಲ್. ಫಸ್ಟ್ ಮ್ಯಾಚ್ 201 ರನ್ ಅವ್ರು ಹೊಡಿತಾರೆ ಅಂದ್ರೆ ಮೇನ್ ಕಾರಣ ಅವ್ರಿಬ್ರೆ. ಆಶ್ಲಿ ಗಾರ್ಡ್ನರ್ ಅವರು 8 ಸಿಕ್ಸರ್ಸ್ ಹೊಡಿತಾರೆ, ಅದನ್ನ ತಡಿಬೇಕಾಗುತ್ತೆ. ಇವತ್ತು ಬೌಲಿಂಗ್ ಅಂತೂ ಸಖತ್ತಾಗಿ ಮಾಡ್ಬೇಕಾಗುತ್ತೆ ಆರ್ ಸಿ ಬಿ. ಇವತ್ತು ಬೌಲಿಂಗ್ ಮೇಲೆ ನಿಂತಿದೆ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ದಾರೆ. ಬ್ಯಾಟಿಂಗ್ ಬೇರೆ ಕಡೆಯಿಂದ ರನ್ಸ್ ಬರ್ತಿಲ್ಲ ಅಂದ್ರೂ ಕೂಡ ಪೆರಿ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಸ್ಕೋರ್ ನ ಏನ್ ಟಾರ್ಗೆಟ್ ಕೊಡ್ತಿದಾರೆ ಅಂದ್ರೆ ಅದು ಒಂಥರ ಕಷ್ಟ ಆಗ್ಬೇಕು ಅಂತ ಟಾರ್ಗೆಟ್ ಕೊಡ್ತಿದ್ದಾರೆ. 170+ ಲಾಸ್ಟ್ ಮ್ಯಾಚ್ 180 ರನ್ಸ್, ಇದೆಲ್ಲ ಕ್ರೂಷಿಯಲ್ ರನ್ಸ್ ಗುರು ಪೆರಿ ಅವರಿಂದ. ಅವರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಟೀಮಿಗೆ. ಅದೇ ರೀತಿ ಬೇರೆಯವರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇವತ್ತು ಆರ್ ಸಿ ಬಿ ಗೆಲ್ಬಹುದು ಅಂತ ಹೇಳ್ತೀನಿ. ಆಲ್ರೆಡಿ 2 ಮ್ಯಾಚ್ ಸೋತಿದ್ದಾರೆ. ಇವತ್ತು ಸೋಲ್ದಂಗಿರ್ಲಿ ಅಂತ ಕೇಳ್ಕೊಳ್ಳೋಣ. ನಿಮಗೆ ಏನ್ ಅನ್ಸ್ತಿದೆ, ಆರ್ ಸಿ ಬಿ ಇವತ್ತು ಗೆಲ್ತಾರ? ಪ್ಲೇಯಿಂಗ್ 11 ಸೇಮ್ ಪ್ಲೇಯಿಂಗ್ 11 ಜೊತೆನೆ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸ್ತಿದೆ. ಜೋಶಿತಾ ವಿಜಯನ ಮತ್ತೆ ತರಬಾರದು. ಅವರು ಆಕ್ಚುಲಿ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಅಂಡರ್ 19 ಆಡಿರೋರು. ಲಾಸ್ಟ್ ಮ್ಯಾಚ್ ಯುಪಿ ವಾರಿಯರ್ಸ್ ಮೇಲೆ ಸ್ನೇಹರಾಣ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. 3 ಓವರ್ ಅಲ್ಲಿ 27 ರನ್ ಕೊಟ್ಟು 3 ವಿಕೆಟ್. ಏನು ಚೇಂಜಸ್ ಮಾಡಲ್ಲ ಆರ್ ಸಿ ಬಿ, ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಸ್ಮೃತಿ ಮಂದನ್ ಅವ್ರ ಬ್ಯಾಟ್ ಇಂದ ರನ್ಸ್ ಬರಬೇಕು ಮತ್ತೆ ಬೌಲಿಂಗ್ ಡೆತ್ ಓವರ್ ಅಲ್ಲಿ ಸಖತ್ತಾಗಿ ಹಾಕಿದ್ರೆ ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ. ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.